ಅಲ್ಲಿ ಒಂದು ದಾರಿಯ ಸಮಸ್ಯೆ, ಆ ಕೃಷ್ಣರವರ ಮನೆಗೆ ಮತ್ತು ಅವ್ರ ದಾರಿಯ ಸಮಸ್ಯೆ ಇತ್ತು ಹಲವಾರು ವರ್ಷಗಳಿಂದ. ಆ ದಾರಿ ಸಮಸ್ಯೆಯಿಂದಾಗಿ ಕೂಡ ಆಗಿರ್ಬೋದು ಅಂತ ನಮ್ಮ ಗುಮಾನಿ ಐತಿ. ನಾವು ಏನೋ ಸಂಶಯ ವ್ಯಕ್ತಪಡಿಸಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಸಂಘಟನೆಯವರೇ ಟಾರ್ಗೆಟ್ ಮಾಡೋದು ಈ ಥರ. ಅವರ ಗಮನಕ್ಕೆ ತಂದಿದ್ದೇವೆ, ಅದು ಬೇರೆ ಕೇಸಲ್ಲಿ ತಂದದ್ದು. ಈಗ ವಿಷಯ ನಾವು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದಿಲ್ಲ. ಯಾಕಂದರೆ ಇಲ್ಲಿ ಅವರು ನಮಗೆ ಚುನಾವಣೆ ಮೊದಲು ನಾವು ಅವರನ್ನು ಅರೆಸ್ಟ್ ಮಾಡ್ತೇವೆ, ಸೂಕ್ತ ನ್ಯಾಯ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ನಮಗೆ ಕೊಡ್ತಾ ಇಲ್ಲ. ಅದರ ನಾವೀಗ ವಿಚಾರವನ್ನು ನಾವು ಈಗ ಪ್ರತಿಭಟನೆ ಮೂಲಕ ನಾವು ಆದರೆ ಮಾಡಬೇಕೀಗ ಮಾಡ್ತೇವೆ. ನಾವು ಇನ್ನು 15 ದಿವಸ ಟೈಮ್ ಕೊಡ್ತೇವೆ ಅವರಿಗೆ. 15 ದಿವಸ ಒಳಗೆ ಮಾಡದಿದ್ದರೆ ಪ್ರತಿಭಟನೆ ನಾವು ಉಡುಪಿ ಜಿಲ್ಲೆಯಲ್ಲಿ ಹಮ್ಮಿಕೊಡ್ತೇವೆ. ಇನ್ನೊಂದು ವಿಚಾರ, ಯಾವುದು ರುದ್ರಭೂಮಿಯ ಸಮಸ್ಯೆ ಕೂಡ ಹಾಗೇ ಇದೆ. ಇಷ್ಟು ವರ್ಷದಿಂದ ಕೂಡ ಅವ್ರು ತಡೆ ಹಚ್ಚಿದ್ರು ಕೂಡ ಜಿಲ್ಲಾಡಳಿತ ಏನೂ ಕ್ರಮ ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ. ಅರೆಬೆತ್ತಲೆ ಪ್ರತಿಭಟನೆ ಮಾಡ್ತೇವೆ, ನಾವು ತೀರ್ಮಾನ ಮಾಡಿದ್ದೇವೆ. ಅದರಿಂದ ಈ ಬಗ್ಗೆ ಜಿಲ್ಲಾ ಆಡಳಿತ ಸೂಕ್ತ ಕ್ರಮ ತಗೊಳ್ಬೇಕು. ಮತ್ತು DC ಮನ್ನಾ ಭೂಮಿ ಕೂಡ ಹಾಗೆ, ಎಷ್ಟೋ ಎಕರೆ ಭೂಮಿ ಬೇರೆಯವರ ಅಧೀನದಲ್ಲಿದೆ. ಅದನ್ನು ಬೆಳೆಸಿಕೊಡಬೇಕಂತ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೆ, ಎಲ್ಲ ಸಂಘಟನೆಯಲ್ಲಿ ಕೊಟ್ಟಿದ್ದಾರೆ. ಆದರೂ ಜಿಲ್ಲಾಡಳಿತ ಬಾಯಿ ಮುಚ್ಚಿ ಕೂತ್ಕೊಂಡಿದೆ. ಮತ್ತು ಇನ್ನಿತರ ಜ್ವಲಂತ ಸಮಸ್ಯೆಗಳಿದೆ, ಅವ್ರಿಗೆ ಗೊತ್ತಿದೆ ಇಲ್ಲಿಯ ಸಮಸ್ಯೆಗಳು, ಆದರೆ ಅಷ್ಟು ಚುರುಕಾಗಿ ಕೆಲಸ ಆಗ್ತಾ ಇಲ್ಲ.